ಕಸ ಕಸ ಕಸ. ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಇಂದು ನಿನ್ನೆಯದಲ್ಲ. ಮನೆ ಮುಂದೆ ಇಟ್ಟಿರೋ ಕಸ ಮನೆ ಮುಂದೆಯೇ ಇರುತ್ತೆ. ರಸ್ತೆ ಬದಿಯಲ್ಲಿ ಇರುವ ಕಸ ವಾರ ಕಳೆದರೂ ಅಲ್ಲಿಯೇ ಬಿದ್ದಿರುತ್ತೆ. ಕಸದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕಾದ ಕಾಂಗ್ರೆಸ್ ಸರ್ಕಾರ ಇಂದು ಕಸದ ಹೆಸರಲ್ಲಿ ದಂಡ ಹಾಕಿ ಹಗಲು ದರೋಡೆಗೆ ಇಳಿದಿದೆ. ರಸ್ತೆ ಬದಿಯಲ್ಲಿ ಕಸ ಹಾಕೋರಿಗೆ ದಂಡ ಹಾಕಿ ಪಾಠ ಕಲಿಸಬೇಕು ನಿಜ, ಆದ್ರೆ ಅದನ್ನ ತಡೆಯೋದನ್ನ ಬಿಟ್ಟು ಅದನ್ನೇ ದಂಧೆಯಾಗಿ ಮಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಇವತ್ತು ಕಾಂಗ್ರೆಸ್ ಸರ್ಕಾರ ಮನೆ ಮುಂದೆ ಲೋಡ್ಗಟ್ಟಲೆ ಕಸ ಸುರಿದು ಅಭಿಯಾನ ಮಾಡ್ತಾ ಇದೆ. ಆದ್ರೆ ಮನೆಯಲ್ಲಿ ಶೇಖರಣೆಯಾದ ಕಸವನ್ನ ಜನರು ವಿಲೇವಾರಿ ಮಾಡೋದಕ್ಕೆ ಯಾವ ಪರಿಹಾರ ತೆಗೆದುಕೊಂಡಿದೆ? ಕಸಕ್ಕೂ ಕಾಸು ನೀಡುವ ದುಸ್ಥಿತಿಗೆ ತಂದಿರುವ ಕಾಂಗ್ರೆಸ್ ಬೆಂಗಳೂರಿನ ಎಷ್ಟು ಏರಿಯಾಗಳಲ್ಲಿ ಪೌರ ಕಾರ್ಮಿಕರನ್ನ ಬಿಟ್ಟು ಕಸ ಸಂಗ್ರಹಿಸಲು ಕಳಿಸ್ತಾ ಇದೆ. ರಾಜಧಾನಿಯ ಎಷ್ಟೋ ಏರಿಯಾಗಳಲ್ಲಿ ಕಸದ ಆಟೋಗಳೇ ಹೋಗ್ತಾ ಇಲ್ಲ. ಇದಕ್ಕೆ ಪರಿಹಾರ ಏನಿದೆ? ಕಸ ಸಂಗ್ರಹಣ ಮಾಡ್ತಾರಲ್ಲ, ಅವ್ರದ್ದು ಒಂದು ಟೈಮಿಂಗ್ ಇಲ್ಲ. ಬೆಳಿಗ್ಗೆ 6 ಗಂಟೆಗೆ ಬರ್ತಾರೆ, 6 ಗಂಟೆಗೆ ಬಂದು ಕಸ ತೊಗೊಂಡು ಹೋಗೋದ್ಮೇಲೆ ಮನೆ ಮುಂದೆ ಬಂದು ಯಾರೂ ಕಸ ಕೊಡಿ ಅಂತಲೂ ಇದು ಮಾಡಲ್ಲ, ಕೇಳಲ್ಲ, ಮತ್ತು ಬೆಲ್ಲು ಹೊಡಿಯಲ್ಲ. ಈ ಥರ ಇದ್ದಾಗ ಜನರಿಗೆ ಯಾವಾಗ ಗೊತ್ತಾರೆ ಅನ್ನೋದು ಗೊತ್ತಾಗಲ್ಲ. ಇಲ್ಲಿ ಎರಡೂ ಇದೆ, ರೆಸಿಡೆನ್ಷಿಯಲ್ ಇದೆ, ಕಮರ್ಷಿಯಲ್ ಇದೆ. ಎರಡು ಇರೋದ್ರಿಂದ ಕಸ ಮೇಂಟೆನೆನ್ಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ವಾಹನಗಳು ಕಷ್ಟ ಇದೆ, ಆಟೋಗಳು ಹೇಳೋಂಥ ಅವ್ರು ಹೇಳೋ ಲೆಕ್ಕದಲ್ಲಿ ಆಟೋಗಳಿಲ್ಲ. ಅದು ಆಟೋಗಳು ಮತ್ತು ಗಾಡಿಗಳು ಇದ್ರೆ ಈ ಕಸ ಸಮಸ್ಯೆ ಬರಲ್ಲ. ಇವತ್ತು ಮನೆ ಮುಂದೆ ಪೌರ ಕಾರ್ಮಿಕರು ಕಸ ತೆಗೆದುಕೊಂಡು ಹೋಗ್ಲಿ ಅಂತ ಡಸ್ಟ್ಬಿನ್ ಇಟ್ರು ಜಿಬಿಎ ಬಂದು ಕಸ ಸುರಿದು ದಂಡ ವಸೂಲಿ ಮಾಡ್ತಾ ಇದೆ. ಮನೆಯಲ್ಲಿ ಸಂಗ್ರಹವಾದ ಕಸ ಸಂಗ್ರಹಿಸಲು 3-4 ದಿನಗಳಾದ್ರೂ ಯಾರೊಬ್ಬರು ಬರ್ತಾ ಇಲ್ಲ. ಮನೆಯಲ್ಲಿ ಇಟ್ಕೊಂಡ್ರೆ ದುರ್ವಾಸನೆ, ಹೊರಗಡೆ ಹಾಕೋಣ ಅಂದ್ರೆ ವಿದ್ಯಾವಂತರು ಪ್ರಜ್ಞೆಯಿಂದ ಕಾಯುತ್ತಾರೆ. ಈ ಸಮಸ್ಯೆಗೆ ಜಿಬಿಎ ಏನು ಪರಿಹಾರ ಕಂಡುಕೊಂಡಿದೆ? ವಾಹನಗಳೇ ಬರ್ತಾ ಇಲ್ಲ, ವಾಹನಗಳು ಎಲ್ಲೂ ಬರಲ್ಲ. ಎಲ್ಲಿ ಡಂಪಿಂಗ್ ಪಾಯಿಂಟ್ ಇದೆ ಅಲ್ಲಿ ಬಂದು ಕಸ ಎತ್ಕೊಂಡು ಹೋಗ್ತಾರೆ. ಮತ್ತು ಜನ ಏನು ಮಾಡ್ತಾರೆ, ತಂದು ಹಾಕ್ತಾರೆ. ತಂದು ಹಾಕೋದನ್ನು ಇವರು ಎಲ್ಲೋ ಒಂದು ಕಡೆ ಹಿಡಿದ್ಬಿಡ್ತಾರೆ. ಮತ್ತು ಫಸ್ಟ್ ಆಫ್ ಆಲ್ ಮಾರ್ಷಲ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರಾ? ನಾವು ಕಣ್ಣಿಗೆ ಕಾಣಿಸಲ್ಲ ಮಾರ್ಷಲ್ಗಳು, ಮೇಸ್ತ್ರಿಗಳು ಕಣ್ಣಿಗೆ ಕಾಣಿಸಲ್ಲ. ಇನ್ಸ್ಪೆಕ್ಟರ್ ಅಂತೂ ಯಾರು ಹೆಲ್ತ್ ಇನ್ಸ್ಪೆಕ್ಟರ್, ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ನಮಗೆ ಗೊತ್ತಿಲ್ಲ. ಅವ್ರಿಗೆ ಏರಿಯಾನೇ ಗೊತ್ತಿಲ್ಲ. ಈ ಥರ ಇದ್ದಾಗ ಅವ್ರು ಎಲ್ಲಿಂದ ಕಸ ಮಾಡ್ತಾರೆ? ಫಸ್ಟ್ ಆಫ್ ಆಲ್ ಇವ್ರು ಮಾಡಬೇಕಾಗಿರೋದು ಏನಂದರೆ, ಇವತ್ತು ಅವೇರ್ನೆಸ್ ಕ್ರಿಯೇಟ್ ಎಲ್ಲಿ ಮಾಡಬೇಕು ಅಂದರೆ ಆ ಜನಗಳಿಗೆ ಫಸ್ಟ್ ಮಾಡಿ. ಇವತ್ತಿನ ದಿವಸ ಎಷ್ಟು ಆಟೋಗಳು, ಇವಾಗ 125ರಿಂದ 130 ಆಟೋ ಇರಬೇಕು. ಎಲ್ಲಿದೆ 125-130 ಆಟೋ? ಮನೆ ಮುಂದೆ ಕಸ ಇದ್ರೆ ಕಾಂಗ್ರೆಸ್ ಸರ್ಕಾರ ಕಸ ಸುರಿತಾ ಇದೆ. ಆದ್ರೆ ಮನೆ ಮುಂದೆ ರಸ್ತೆ ಗುಂಡಿಗಳು ಇದ್ರೆ ಜನರು ಡಿ.ಕೆ. ಶಿವಕುಮಾರ್ ಅವರ ಮನೆ ಮುಂದೆ ಹೋಗಿ ಗುಂಡಿ ತೋಡಿ ಬರುವ ಅಧಿಕಾರವನ್ನ ಜಿಬಿಎ ನೀಡಬೇಕಿದೆ. ಬೆಂಗಳೂರಲ್ಲಿ ದೊಡ್ಡ ಕಸದ ಮಾಫಿಯಾನೇ ಇದೆ ಅಂತ ಹೇಳಿದ್ದ ಡಿ.ಕೆ. ಶಿವಕುಮಾರ್ ಅವರು ಮಾಫಿಯಾ ತಡೆಯೋದನ್ನ ಬಿಟ್ಟು ಕಸ ಸುರಿದು ಜನರನ್ನ ಬೆದರಿಸುತ್ತಿರುವುದು ಎಷ್ಟು ಸರಿ? ಬಗ್ಗೆ ಒಂದು ದೊಡ್ಡ ಆರ್ಟಿಕಲ್ ಎಲ್ಲ ಟಿವಿಯವರೆಲ್ಲ ಮಾಡಿದ್ರು, ಪೇಪರಲ್ಲೂ ಬರ್ತಾ ಇದೆ. ಇದೊಂದು ದೊಡ್ಡ ಮಾಫಿಯಾ. ರಸ್ತೆ ಬದಿಯಲ್ಲಿ ಕಸ ಹಾಕಿದವರಿಗೆ ದಂಡ ಹಾಕ್ಲಿ, ಆದ್ರೆ ಮನೆಯಲ್ಲಿ ಸಂಗ್ರಹವಾದ ಕಸ ತೆಗೆದುಕೊಂಡು ಹೋಗಲು ಎಲ್ಲಾ ಕಡೆಯಲ್ಲೂ ಪೌರ ಕಾರ್ಮಿಕರು, ಕಸದ ವಾಹನಗಳು ಹೋಗ್ತಾ ಇದೆಯಾ? ಕಸದ ಮೂಲ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕಾದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಸಮಸ್ಯೆಯನ್ನ ಡೈವರ್ಟ್ ಮಾಡಿ ತನ್ನ ಹುಳುಕುಗಳನ್ನ ಮುಚ್ಚಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದೆ ಅಷ್ಟೇ.